ರಾಜಕೀಯದಲ್ಲಿ ಸಾಕಷ್ಟು ಇದು ಫ್ಲೇವರ್ ಇದೆ. ಅದನ್ನ ಏನಾದರೂ ನಿಜ ಜೀವನದಲ್ಲಿ ಮುಂದಿನ ದಿನದಲ್ಲಿ ನಾನು ಅವಾಗಲೇ ಹೇಳಿದೆ ಸರ್, ಅದು ಅವರು ಸೆಲೆಬ್ರಿಟೀಸ್ ಡಿಸೈಡ್ ಮಾಡ್ತಾರೆ. ದರ್ಶನ್ ಪಾಲಿಟಿಕ್ಸ್ಗೆ ಬರಬೇಕಲ್ಲ, ಬರೀ ಸಿನಿಮಾನೇ ಮಾಡ್ಬೇಕು ಅನ್ನೋದು. ಬಟ್ ಹಿಂದೆ ಒಂದು ಆಫರ್ ಬಂದಿತ್ತು ಅನ್ನೋ ಸರ್, ಅವ್ರು ರಾಜಕಾರಣ ಬರಬೇಕು ಅಂತ ಒಂದಷ್ಟು ಮಾತುಕತೆ ಆಗಿತ್ತು. ಯಾರು ಹೇಳಿದ್ರು? ಕ್ವಶನ್ ನೀವೇ ಕೇಳ್ತೀರಾ, ಆನ್ಸರು ನೀವೇ ಹುಡುಕ್ತೀರಾ. ಒಂದಷ್ಟು ಕೇಳೇ ಕೇಳ್ತೀರಿ. ಈಗ ನಟರು ಅಂತಂದ್ರೆ ರಾಜಕಾರಣ ಬರಲಿ ತುಂಬಾ ಜನಕ್ಕೆ ಇಷ್ಟ ಇರುತ್ತೆ. ನಾಯಕರು ತುಂಬಾ ಜನ ದರ್ಶನ್ ಹತ್ರ ಯಾರು ಅದು ಎಕ್ಸ್ಪ್ರೆಸ್ ಮಾಡಿಲ್ಲ ಸರ್. ಸರ್ ನೀವು ಪಾಲಿಟಿಕ್ಸ್ ಬನ್ನಿ ಅಂತ ಯಾರು ಎಕ್ಸ್ಪ್ರೆಸ್ ಮಾಡಿಲ್ಲ ಸರ್. ಹೌದು, ನಂದು ರಾಯಲ್ಗೆನೆ ನೆಗೆಟಿವ್ ರಿವ್ಯೂಸ್ ತುಂಬಾ ಬಂತು. ಯಾರ್ಯಾರೋ ಬೇಕು ಅಂತ ಮಾಡಿದ್ರು. ಯಾವುದೋ ಒಂದು ಥಿಯೇಟ್ರಲ್ಲಿ 400 ಟಿಕೆಟ್ ಬುಕ್ ಆಗಿತ್ತು, ಬಟ್ ಅಲ್ಲಿ ಇದ್ದಿದೆ 20 ಜನ. ಬಟ್ ಇನ್ನು 380 ಜನ ಏನ್ ಮಾಡಿದ್ರು, ರಿವ್ಯೂನೇ ಹಾಕಿದ್ದು. ಸೊ ಕರೆಕ್ಟ್ ಇದು ಮಾಡಿರೋದು. ಸುಮ್ಮನೆ ಒಂದು ಸಿನಿಮಾನ ಕಿಲ್ ಮಾಡಬೇಕು ಅಂತ ಬರೀ ಒಂದು 50,000 ಖರ್ಚು ಮಾಡ್ಬಿಡ್ಬೋದು. ಸೊ ಅದು ಮಾಡಿದ್ರೆ ಅಟ್ಲೀಸ್ಟ್ ಸಿನಿಮಾ ಉಳಿಯುತ್ತೆ. ಗಾಂಧಿನಗರಲ್ಲಿ ಈ ತರದೊಂದು ಕಲ್ಚರ್ ಇದೆ ಅಂತ ಅನ್ಸುತ್ತೆ ಸರ್. ಅಂದ್ರೆ ಕೆಲವು ನಾನೇ ಅನುಭವಿಸಿದ್ದೀನಲ್ಲ ಸರ್ ರಾಯಲ್ಗೆ, ನಾನೇ ಲೈವ್ ಎಕ್ಸಾಂಪಲ್. ಉದ್ದೇಶಪೂರ್ವಕವಾಗಿ ಸಿನಿಮಾ ಮಾಡ್ಬೋದು. ಕನ್ನಡ ಇಂಡಸ್ಟ್ರಿಯಲ್ಲಿ ಒಗ್ಗಟ್ಟಿನ ಕೊರತೆ ಇದೆ ಅಂತ ನೀವು ಕೂಡ ಒಪ್ಕೋತೀರಿ ಸರ್? ಗೊತ್ತಿಲ್ಲ ಸರ್, ಫೀಲ್ ಆಗ್ತಾ ಇಲ್ಲ ನನಗೆ, ಗೊತ್ತಿಲ್ಲ. ದರ್ಶನ್ ಸರ್ ಇದರಲ್ಲಿ ರಾಜಕೀಯದಲ್ಲಿ ಸಾಕಷ್ಟು ಇದು ಫ್ಲೇವರ್ ಇದೆ. ಅದನ್ನ ಏನಾದರೂ ನಿಜ ಜೀವನದಲ್ಲಿ ಮುಂದಿನ ದಿನದಲ್ಲಿ ನಾನು ಅವಾಗಲೇ ಹೇಳಿದೆ ಸರ್, ಅದು ಅವರು ಸೆಲೆಬ್ರಿಟೀಸ್ ಡಿಸೈಡ್ ಮಾಡ್ತಾರೆ. ದರ್ಶನ್ ಪಾಲಿಟಿಕ್ಸ್ಗೆ ಬರಬೇಕಲ್ಲ, ಬರೀ ಸಿನಿಮಾನೇ ಮಾಡ್ಬೇಕು ಅನ್ನೋದು. ಬಟ್ ಹಿಂದೆ ಒಂದು ಆಫರ್ ಬಂದಿತ್ತು ಅನ್ನೋ ಸರ್, ಅವ್ರು ರಾಜಕಾರಣ ಬರಬೇಕು ಅಂತ ಒಂದಷ್ಟು ಮಾತುಕತೆ ಆಗಿತ್ತು. ಯಾರು ಹೇಳಿದ್ರು? ಕ್ವಶನ್ ನೀವೇ ಕೇಳ್ತೀರಾ, ಆನ್ಸರು ನೀವೇ ಹುಡುಕ್ತೀರಾ. ಒಂದಷ್ಟು ಕೇಳೇ ಕೇಳ್ತೀರಿ. ಈಗ ನಟರು ಅಂತಂದ್ರೆ ರಾಜಕಾರಣ ಬರಲಿ ತುಂಬಾ ಜನಕ್ಕೆ ಇಷ್ಟ ಇರುತ್ತೆ. ನಾಯಕರು ತುಂಬಾ ಜನ ದರ್ಶನ್ ಹತ್ರ ಯಾರು ಅದು ಎಕ್ಸ್ಪ್ರೆಸ್ ಮಾಡಿಲ್ಲ ಸರ್. ಸರ್ ನೀವು ಪಾಲಿಟಿಕ್ಸ್ ಬನ್ನಿ ಅಂತ ಯಾರು ಎಕ್ಸ್ಪ್ರೆಸ್ ಮಾಡಿಲ್ಲ ಸರ್. ಹೌದು, ನಂದು ರಾಯಲ್ಗೆನೆ ನೆಗೆಟಿವ್ ರಿವ್ಯೂಸ್ ತುಂಬಾ ಬಂತು. ಯಾರ್ಯಾರೋ ಬೇಕು ಅಂತ ಮಾಡಿದ್ರು. ಯಾವುದೋ ಒಂದು ಥಿಯೇಟ್ರಲ್ಲಿ 400 ಟಿಕೆಟ್ ಬುಕ್ ಆಗಿತ್ತು, ಬಟ್ ಅಲ್ಲಿ ಇದ್ದಿದೆ 20 ಜನ. ಬಟ್ ಇನ್ನು 380 ಜನ ಏನ್ ಮಾಡಿದ್ರು, ರಿವ್ಯೂನೇ ಹಾಕಿದ್ದು. ಸೊ ಕರೆಕ್ಟ್ ಇದು ಮಾಡಿರೋದು. ಸುಮ್ಮನೆ ಒಂದು ಸಿನಿಮಾನ ಕಿಲ್ ಮಾಡಬೇಕು ಅಂತ ಬರೀ ಒಂದು 50,000 ಖರ್ಚು ಮಾಡ್ಬಿಡ್ಬೋದು. ಸೊ ಅದು ಮಾಡಿದ್ರೆ ಅಟ್ಲೀಸ್ಟ್ ಸಿನಿಮಾ ಉಳಿಯುತ್ತೆ. ಗಾಂಧಿನಗರಲ್ಲಿ ಈ ತರದೊಂದು ಕಲ್ಚರ್ ಇದೆ ಅಂತ ಅನ್ಸುತ್ತೆ ಸರ್. ಅಂದ್ರೆ ಕೆಲವು ನಾನೇ ಅನುಭವಿಸಿದ್ದೀನಲ್ಲ ಸರ್ ರಾಯಲ್ಗೆ, ನಾನೇ ಲೈವ್ ಎಕ್ಸಾಂಪಲ್. ಉದ್ದೇಶಪೂರ್ವಕವಾಗಿ ಸಿನಿಮಾ ಮಾಡ್ಬೋದು. ಕನ್ನಡ ಇಂಡಸ್ಟ್ರಿಯಲ್ಲಿ ಒಗ್ಗಟ್ಟಿನ ಕೊರತೆ ಇದೆ ಅಂತ ನೀವು ಕೂಡ ಒಪ್ಕೋತೀರಿ ಸರ್? ಗೊತ್ತಿಲ್ಲ ಸರ್, ಫೀಲ್ ಆಗ್ತಾ ಇಲ್ಲ ನನಗೆ, ಗೊತ್ತಿಲ್ಲ. ದರ್ಶನ್ ಸರ್ ಇದರಲ್ಲಿ ರಾಜಕೀಯದಲ್ಲಿ ಸಾಕಷ್ಟು ಇದು ಫ್ಲೇವರ್ ಇದೆ. ಅದನ್ನ ಏನಾದರೂ ನಿಜ ಜೀವನದಲ್ಲಿ ಮುಂದಿನ ದಿನದಲ್ಲಿ ನಾನು ಅವಾಗಲೇ ಹೇಳಿದೆ ಸರ್, ಅದು ಅವರು ಸೆಲೆಬ್ರಿಟೀಸ್ ಡಿಸೈಡ್ ಮಾಡ್ತಾರೆ. ದರ್ಶನ್ ಪಾಲಿಟಿಕ್ಸ್ಗೆ ಬರಬೇಕಲ್ಲ, ಬರೀ ಸಿನಿಮಾನೇ ಮಾಡ್ಬೇಕು ಅನ್ನೋದು. ಬಟ್ ಹಿಂದೆ ಒಂದು ಆಫರ್ ಬಂದಿತ್ತು ಅನ್ನೋ ಸರ್, ಅವ್ರು ರಾಜಕಾರಣ ಬರಬೇಕು ಅಂತ ಒಂದಷ್ಟು ಮಾತುಕತೆ ಆಗಿತ್ತು. ಯಾರು ಹೇಳಿದ್ರು? ಕ್ವಶನ್ ನೀವೇ ಕೇಳ್ತೀರಾ, ಆನ್ಸರು ನೀವೇ ಹುಡುಕ್ತೀರಾ. ಒಂದಷ್ಟು ಕೇಳೇ ಕೇಳ್ತೀರಿ. ಈಗ ನಟರು ಅಂತಂದ್ರೆ ರಾಜಕಾರಣ ಬರಲಿ ತುಂಬಾ ಜನಕ್ಕೆ ಇಷ್ಟ ಇರುತ್ತೆ. ನಾಯಕರು ತುಂಬಾ ಜನ ದರ್ಶನ್ ಹತ್ರ ಯಾರು ಅದು ಎಕ್ಸ್ಪ್ರೆಸ್ ಮಾಡಿಲ್ಲ ಸರ್. ಸರ್ ನೀವು ಪಾಲಿಟಿಕ್ಸ್ ಬನ್ನಿ ಅಂತ ಯಾರು ಎಕ್ಸ್ಪ್ರೆಸ್ ಮಾಡಿಲ್ಲ ಸರ್. ಹೌದು, ನಂದು ರಾಯಲ್ಗೆನೆ ನೆಗೆಟಿವ್ ರಿವ್ಯೂಸ್ ತುಂಬಾ ಬಂತು. ಯಾರ್ಯಾರೋ ಬೇಕು ಅಂತ ಮಾಡಿದ್ರು. ಯಾವುದೋ ಒಂದು ಥಿಯೇಟ್ರಲ್ಲಿ 400 ಟಿಕೆಟ್ ಬುಕ್ ಆಗಿತ್ತು, ಬಟ್ ಅಲ್ಲಿ ಇದ್ದಿದೆ 20 ಜನ. ಬಟ್ ಇನ್ನು 380 ಜನ ಏನ್ ಮಾಡಿದ್ರು, ರಿವ್ಯೂನೇ ಹಾಕಿದ್ದು. ಸೊ ಕರೆಕ್ಟ್ ಇದು ಮಾಡಿರೋದು. ಸುಮ್ಮನೆ ಒಂದು ಸಿನಿಮಾನ ಕಿಲ್ ಮಾಡಬೇಕು ಅಂತ ಬರೀ ಒಂದು 50,000 ಖರ್ಚು ಮಾಡ್ಬಿಡ್ಬೋದು. ಸೊ ಅದು ಮಾಡಿದ್ರೆ ಅಟ್ಲೀಸ್ಟ್ ಸಿನಿಮಾ ಉಳಿಯುತ್ತೆ. ಗಾಂಧಿನಗರಲ್ಲಿ ಈ ತರದೊಂದು ಕಲ್ಚರ್ ಇದೆ ಅಂತ ಅನ್ಸುತ್ತೆ ಸರ್. ಅಂದ್ರೆ ಕೆಲವು ನಾನೇ ಅನುಭವಿಸಿದ್ದೀನಲ್ಲ ಸರ್ ರಾಯಲ್ಗೆ, ನಾನೇ ಲೈವ್ ಎಕ್ಸಾಂಪಲ್. ಉದ್ದೇಶಪೂರ್ವಕವಾಗಿ ಸಿನಿಮಾ ಮಾಡ್ಬೋದು. ಕನ್ನಡ ಇಂಡಸ್ಟ್ರಿಯಲ್ಲಿ ಒಗ್ಗಟ್ಟಿನ ಕೊರತೆ ಇದೆ ಅಂತ ನೀವು ಕೂಡ ಒಪ್ಕೋತೀರಿ ಸರ್? ಗೊತ್ತಿಲ್ಲ ಸರ್, ಫೀಲ್ ಆಗ್ತಾ ಇಲ್ಲ ನನಗೆ, ಗೊತ್ತಿಲ್ಲ.